ಸಮೂಹ ವೇದಗಳಿಂದ ರಾಮನು ತಿಳಿಯುವುದರಿಂದ ಕ್ಷತ್ರಿಯರು ತಿಳಿಯುವುದೇ ಕಣ್ಣನ್ನು ನುಡಿದಂತೆ ಬೇರೆಯವರಿಂದ ತಿಳಿಯುವುದೇ ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ಅಡವಿಯಲ್ಲಿ ತಿರುವ ಕಾಲದಲ್ಲಿ ಮೃಷ್ಟಮೃಗಗಳಿಂದಲೂ ಅಥವಾ ರಾಕ್ಷಸದಿಂದಲೂ ನಷ್ಟವಾಗಿರಬೇಕೆಂದು ತಿಳಿದಿದೆ. ದ್ರೋಣಾಚಾರ್ಯರು ಎಂದಿಗೂ ಸತ್ಯವನ್ನು ಬಿಡಿಸತಕ್ಕವರಲ್ಲ. ಅವರು ಇರುವ ದೇಶವು ದಾನ ಧರ್ಮದಿಂದ ಕೂಡಿರುವುದು ಸುಯೋಧನ. ಅದು ಅಲ್ಲದೆ ಅಲ್ಲಿಯ ಜನರು ದಾನ ಧರ್ಮದಿಂದಲೂ ಕೂಡಿ ಸತ್ಯವನ್ನು ರಾಜ್ಯವನ್ನು ಆಳುತ್ತಿರುವರು. ಚಾಲನೆ ಸಮಾಚಾರವೇನು? ಅವರನ್ನು ಒಳಗಡೆ ಬರ ಹೇಳತಕ್ಕದ್ದು. ಚಾಲನೆ ನೀವು ಹೋದ ವರ್ತಮಾನವೇನಾಯಿತು? ಪಾಂಡವರ ವಿಚಾರವೇನಾದರೂ ಗೊತ್ತಾಯಿತೆ? ಪಾಂಡವರದಲ್ಲಿಯೂ ತಿಳಿಯಲಿಲ್ಲ. ಆ ವಿರಾಟರ ಪಟ್ಟಣದಲ್ಲಿ ಮಾತ್ರ ಸೈರೇಂದ್ರಿಯ ವಿಚಾರವಾಗಿ ಯಾರೋ ರಾತ್ರಿ ಕಾಲದಲ್ಲಿ ಆಯುಧವಿಲ್ಲದೆ ಆ ಕೀಚಕನನ್ನು ಕೊಂದರೆಂಬ ವಿಚಾರವನ್ನು ತಿಳಿದರು. ಏನು ಕೀಚಕನು ಆತನಾದನೆ? ಹಾರಾಟ ನಿಲ್ಲಿಸುವೆನು ವೈರಿ ಜನಗಳ, ಹಾರಾಟ ನಿಲ್ಲಿಸುವೆನು ವೈರಿ ಜನಗಳ. ಹೀರರ ಶೂರರ ವೈರಿ ಕುಮಾರರ, ಹೀರರ ಶೂರರ ವೈರಿ ಕುಮಾರರ ಹಾರಾಟ ಬಲು ತೊಟ್ಟಾಟ, ಹಾರಾಟ ಬಲು ತೊಟ್ಟಾಟ. ಹಾರಾಟ ನಿಲ್ಲಿಸುವುದು ವೈರಿ ಜನಗಳ, ಬಲು ತೊಟ್ಟಾಟ ನಿಲ್ಲಿಸುವುದು ವೈರಿ ಜನಗಳ. ಸಭಾನಾಯಕರೇ, ನನಗೊಂದು ಆಲೋಚನೆ ತೋರುತ್ತಿರುವುದು. ಅದೇನೆಂದರೆ, ಬಲಶಾಲಿಯಾದ ಭೀಮನು, ಶಲ್ಯ, ಬಲರಾಮನು ಬಲಿಷ್ಠರೆಂದು ತಿಳಿದಿರುವನು. ರಾತ್ರಿ ವೇಳೆಯಲ್ಲಿ ಯಾವ ಆಯುಧವೂ ಇಲ್ಲದೆ ಆ ಕೀಚಕನನ್ನು ಒಬ್ಬನೇ ಕೊಲ್ಲಬೇಕಾದರೆ ಆ ಭೀಮನಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಆ ಕೀಚಕನು ಸಾಯತಕ್ಕವನಲ್ಲ. ವೇಷಧಾರಿಯಾಗಿರುವ ಸೈರೇಂದ್ರಿಯೇ ದ್ರೌಪದಿ. ಆತನು ಅವಳನ್ನು ಮೋಹಿಸಿದ್ದರಿಂದಲೇ ಆ ಭೀಮನು ಅವನನ್ನು ಕೊಂದಿರುವನು. ಮುತ್ತಯ್ಯ ಹೇಳಿದ ಗುರುತುಗಳೆಲ್ಲ ಆ ದೇಶದಲ್ಲಿರುವುದಾಗಿ ಕೇಳುತ್ತಾ ಬಂದಿರುವೆನು. ಹಾಗಾಗಿ ಪಾಂಡವರು ಅಲ್ಲಿಯೇ ಇರುವರೆಂದು ನನಗೆ ತೋರುತ್ತಿರುವುದು. ನಮ್ಮ ಪಟ್ಟಣದಲ್ಲಿರುವ ಮಲ್ಲ, ಜೀಮೂತ ಮೊದಲಾದ ಜಟ್ಟಿಗಳನ್ನು ಕಾಳಗಕ್ಕೆ ಕಳುಹಿಸಿದರೆ ಅವರನ್ನು ಸೋಲಿಸಲು ಆ ಭೀಮನು ಬಂದಲ್ಲದೆ ಬೇರೆ ಯತ್ನವಿಲ್ಲ. ಯಾರಲ್ಲಿ? ನಮ್ಮ ಪಟ್ಟಣದಲ್ಲಿರುವ ಮಲ್ಲ, ಜೀಮೂತ ಮೊದಲಾದ ಜಟ್ಟಿಗಳನ್ನು ಬರ ಹೇಳತಕ್ಕದ್ದು. ಮಹಾರಾಜರಿಗೆ ನಮಸ್ಕರಿಸುವೆ. ನಿಮಗೆ ಮಂಗಳವಾಗಲಿ. ನಮ್ಮನ್ನು ಕರೆಸಿದ ಕಾರಣವೇನು? ನೀವೀಗಲೇ ಆ ವಿರಾಟ ರಾಜನ ಪಟ್ಟಣಕ್ಕೆ ಹೋಗಿ ಕಾಳಗವನ್ನು ಮಾಡತಕ್ಕದ್ದು. ಆಗಬಹುದು. ಕಾಳಗಕ್ಕೆ ಸರಿದಾರಿಯಾಗದಿದ್ದರೆ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಬರತಕ್ಕದ್ದು ಎಂದು ಸಾರ್ವರಾಗಿ ಹೊರಡಿ. ಆಗಬಹುದು. ನಾವು ವಿರಾಟ ಪಟ್ಟಣಕ್ಕೆ ಹೋಗಿ ಬರುವೆವು. ಹಿಡಿದು ನೋಡಲಿದು ಸುದಿನವು ಒಲಗಿತು ಬಲೋ ಬಲೋ, ನೋಡಲಿದು ಸುದಿನವು ಒಲಗಿತು ಬಲೋ ಬಲೋ. ಬಲಕುಟಾರಂ 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 ಬಲಕುಟಾರಂ. ಕೆಲವನ್ನು ನರ್ತಿಸಿ ಕೆಲಗೊಳಿಸಿ, ಕೆಲವನ್ನು ನರ್ತಿಸಿ ಗೌರವಿಸಿ ಅಡಿಯೋಳ್ ಮೆಟ್ಟಿ ಪುಟ್ಟಿ ಕೊಟ್ಟಿ ಕೊಂಡ ಮುಂಡಗಳ ತುಂಡಗೈವನ ಕೊಂಡ ಮುಂಡಗಳ ತುಂಡಗೈವನ. ನೋಡಲಿದು ಸುದಿನವು ಒಲಗಿತು ಬಲೋ ಬಲೋ, ಸುದಿನವು ಒಲಗಿತು ಬಲೋ ಬಲೋ, ಸುದಿನವು ಒಲಗಿತು ಬಲೋ ಬಲೋ. ಮಹಾರಾಜರಿಗೆ ನಮಸ್ಕರಿಸಿ. ನಿಮಗೆ ಮಂಗಳವಾಗಲಿ. ನೀವು ಯಾರು? ಇಲ್ಲಿಗೆ ಏತಕ್ಕೋಸ್ಕರ ಬಂದಿರಿ?
ನಾವುಗಳು ನಾವು ಕೌರವ ಕಡೆ, ನಾವು ಕೌರವರ ವಿರಾಟ್ ಕೌರವರ ಮನೆಯ ಜಟ್ಟಿಗಳು, ಕೌರವರ ಕಡೆಯ ಜಟ್ಟಿಗಳು ನಿಮ್ಮಲ್ಲಿ ಯುದ್ಧ ಮಾಡಿ ನಮಗೆ ಎದುರಾಳಿ ಇದ್ದರೆ ಕಾಳಗವಾಡುವೆವು. ನೀನು ಹೇಳ. ಅಯ್ಯ, ಏನು ಮಾಡಲಿ? ನನ್ನ ದಿವಸ ನನ್ನ ಬಾಮೈದನಾದ ಕೀಚಕನು ಮರಣ ಹೊಂದಿದನಲ್ಲ, ಇವರೊಡನೆ ಕಾಳಗ ಮಾಡುವರು ಯಾರು? ಸಾಧ್ಯ ಇಲ್ಲವಲ್ಲ. ಎಲೈ ರಾಜನೇ, ನಿನ್ನ ಮನೆಯಲ್ಲಿ ಇರುವ ಬಾಣಸಿಗನು ಹಿಂದೆ ಭೀಮನಲ್ಲಿ ಹೋರಾಡಿ ಗೆದ್ದಿದ್ದನು. ಆತನನ್ನು ಕಳುಹಿಸಿ ಹೋರಾಡಿಸು. ಯಾರಲ್ಲಿ ಬಾಣಸಿಗನು ಬರಮಾಡತಕ್ಕದ್ದು? ಅಪ್ಪಣೆ. ರಾಜ, ಮಹಾರಾಜರಿಗೆ ವಂದಿಸುವೆನು. ನಿನಗೆ ಮಂಗಳವಾಗಲಿ. ಮಹಾರಾಜರೇ, ನಮ್ಮನ್ನು ಕರೆಸಿದ ಉದ್ದೇಶವೇನು? ರಾಜರೇ, ಇವರೊಡನೆ ಕಾಳಗ ಮಾಡುವೆಯಾ? ನಮಗೆ ತಿಳಿದಿರುವಷ್ಟು ಮಾಡಬಲ್ಲನು ಗುರುದೇವ. ಆಗಲಿ. ಈ ಕಡೆ ಬಾ ನೀನು. ನೀ ಇಲ್ಲೇ ಇರು. ನಿಮಗೆ ಮಲ್ಲ ಯುದ್ಧ ಬರುತ್ತದೆಯೋ? ಓ, ಮಲ್ಲ ಯುದ್ಧ ಬೇಕು? ಮಲ್ಲ ಯುದ್ಧ ಬಾರೋ. ನೀವು ಹೋದ ಕಾರ್ಯವೇನಾಯಿತು? ಮಹಾರಾಜರೇ, ನಾವು ಅಲ್ಲಿ ಹೋಗಿದ್ದೆವು. ಕಪ್ಪ ಕಾಣಿಕೆಯನ್ನು ಕೇಳಲು ಹೋದಾಗ ಅಲ್ಲಿ ಒಬ್ಬ ಬಂದು ನಮ್ಮ ಮೂಗಿನ ಮೇಲೆ ಬೊಟ್ಟನ್ನು ಇಟ್ಟು ಕಳಿಸಿದರು ಮಹಾರಾಜರೇ. ಏನು ಬೊಟ್ಟನ್ನು ಇಟ್ಟು ಕಳುಹಿಸಿದರೆ? ಆರು ಸಮರಿಹರು ಈ ದಾರುಣಿ ಯೊಳನಗೆ, ಆರು ಸಮರಿಹರು. ಸಮರಿಹರು ಈ ಧಾರುಣಿ ಯೊಳನಗೆ, ಆರು ಸಮರಿಹರು. ತಲೆಗಳನ್ನು ಕಡಿಯುವೇನೋ, ಕಾಲು ಕೈ ಕತ್ತರಿಸುವೇನೋ. ತಲೆಗಳನ್ನು ಕಡಿಯುವೇನೋ, ಕಾಲು ಕೈ ಕತ್ತರಿಸುವೇನೋ. ವೈರಿಗಳಿಗೆ ಹೆದರದೇನ, ಕೆಲೆಗೆ ಮೆಟ್ಟೆ ತಿರುಗುವೇನು. ಆರು ಸಮರಿಹರು ಈ ಧಾರುಣಿ ಯೊಳನಗೆ, ಆರು ಸಮರಿಹರು. ಸಾದರ ನೋಡಿದೆಯಾ? ಈಗಲೇ ಹೋಗಿ ಗೋಗ್ರಹಣವನ್ನು ಮಾಡಿದರೆ ಕರುಗಳು ತಮ್ಮ ತಾಯಿಯ ಹಾಲನ್ನು ಕುಡಿಯದ ಹೊರತು ಧರ್ಮರಾಯನು ಊಟ ಮಾಡುವುದಿಲ್ಲವೆಂದು ರೂಢಿಯಲ್ಲಿರುವುದು ನಮಗೆಲ್ಲರಿಗೂ ಗೊತ್ತೇ ಇದೆ. ಆದ್ದರಿಂದ ಗೋವುಗಳನ್ನು ಅಪಹರಿಸಿದರೆ ಅವುಗಳನ್ನು ಬಿಡಿಸಿಕೊಳ್ಳಲು ಆ ಭೀಮಾರ್ಜುನರು ಒಂದಲ್ಲದೆ ಬೇರೆ ಯತ್ನವಿಲ್ಲ. ಅವರು ಇಲ್ಲಿಗೆ ಬಂದರೆ ನಮಗೆ ಸಿಕ್ಕಿ ಬೀಳುವರು. ಆಗ ಪುನಃ 12 ವರ್ಷ ವನವಾಸಕ್ಕೆ ಕಳುಹಿಸಬಹುದು. ಆದ್ದರಿಂದ ನೀನೀಗಲೇ ನಮ್ಮ ಸೈನ್ಯವನ್ನು ಗೋ ಅಪಹರಣಕ್ಕೆ ಹೊರಡುವಂತೆ ಆಜ್ಞೆ ಮಾಡು. ಸಿರವಂತರಿತೆ ಸಿರವಂತರಿತೆ ಅವರ ಗೌರವ ಬೇರಿಸಿ ಓಡಿಸಿದನು ರಣಗೋ. ಸಾಹಸಿಗಳಾದರೆ ನನ್ನನ್ನು ದಯಿಸಿ ಪಡೆಯಲಿ ರಾಜ್ಯವಾ. ನಿನ್ನಿಷ್ಟದಂತೆ ಗೋವುಗಳನ್ನು ಗೋಪಾಲಕರನ್ನು ಹಿಡಿದು ತರುತ್ತೇನೆ. ಹಾಗೆ ಆಗಲಿ. ತಿರುಗಿ ಬನ್ನಿ ಬನ್ನಿ ಹೋಗುವ ವನವಿಹಾರ ಸೇರುವ, ಬನ್ನಿ ಬನ್ನಿ ಹೋಗುವ ವನವಿಹಾರ ಸೇರುವ.
ರಾಜನೇ, ನಮ್ಮ ಯಜಮಾನ ಬರುವಂತಿದೆ, ನೀವಿನ್ನೂ ಹೊರಡಿರಿ. ದುಶ್ಯಾಸನ, ದುಶ್ಯಾಸನ ವಾರ್ಯ. ಎಲೇ ಗೋಪಾಲಕರೇ, ನಿಲ್ಲೇರೆ ನಿಲ್ಲೇರೆ ಗೋಪಾಲಕರೇ, ನಿಲ್ಲೇರೆ ನಿಲ್ಲೇರೆ ಗೋಪಾಲಕರೇ, ಗೋಪಾಲ ಬಂದಿಹನು ಗೋಪಾಲ ಬಿಡಿರಿ, ನಿಲ್ಲೇರೆ ನಿಲ್ಲೇರೆ ಗೋಪಾಲಕರೇ. ಗೋಪಾಲಕರೇ, ಗೋಪಾಲ ಬಂದಿಹನು ಗೋಪಾಲ ಬಿಡಿರಿ, ನಿಲ್ಲೇರೆ ನಿಲ್ಲೇರೆ ಗೋಪಾಲಕರೇ. ತಾಪವಗೊಳ್ಳ ಕಾಪಾಡುತ್ತಿರುವ, ತಾಪವಗೊಳ್ಳರೆ ಕಾಪಾಡುತ್ತಿರುವ ಗೋಗೊಳ್ಳ ಬಿಡಿರ ಕೊಲ್ಲುವೆ ನಿಮ್ಮನು, ಗೋಗೊಳ್ಳ ಬಿಡಿರ ಕೊಲ್ಲುವೆ ನಿಮ್ಮನು, ನಿಲ್ಲೇರೆ ನಿಲ್ಲೇರೆ ಗೋಪಾಲಕರೇ, ಗೋಪಾಲ ಬಂದಿಹನು ಗೋಪಾಲ ಬಿಡಿರಿ, ನಿಲ್ಲೇರೆ ನಿಲ್ಲೇರೆ ಗೋಪಾಲಕರೇ. ಎಲೇ ಗೋಪಾಲಕರೇ, ನಮ್ಮ ದೊರೆಯ ಅಪ್ಪಣೆ ಆಗಿರುವುದು ಗೋವುಗಳನ್ನು ಗೋಪಾಲಕರನ್ನು ಹಿಡಿದು ತರುವಂತೆ ಜಾಗೃತಿಯಾಗಿ ಹೊಡೀರಿ, ಇಲ್ಲವಾದರೆ ನಿಮ್ಮ ಕತ್ತರಿಸಿ ಬಿಡುವೆನು. ಕೆಲವು ಮೂರ್ಖ, ಎಲ್ಲಾದರೂ ರಾಜರು ದನಕರುಗಳು ಹೊಡೆಯುವುದು ಉಂಟ, ನೀನೆಲ್ಲೋ ಕಳ್ಳನಂತೆ ಕಾಣುತ್ತಿರುವೆ. ನಿಲ್ಲು ನಿಲ್ಲು, ಈಗಲೇ ನಿನ್ನನ್ನು ಕೊಲ್ಲುವೆ. ಪಿಡಿದು ಕಡೆಯಬೇಕು, ಅದೊಂದರ ಪಿಡಿದು ಕಡೆಯಬೇಕು, ಪಿಡಿದು ಕಡೆಯಬೇಕು, ಅದೊಂದರ ಪಿಡಿದು ಕಡೆಯಬೇಕು. ಪಿಡಿದ ಖಡ್ಗವ ಜಡಿತ ಮುಡಿಯ ಪಡೆಯುವ ಜಡಿತ ಖಡ್ಗವಾಗಲು, ಪಿಡಿದ ಖಡ್ಗವ ಜಡಿತ ಮುಡಿಯನ್ನು ಪಡೆಯುವ ಜಡಿತ ಖಡ್ಗವಾಗಲು, ಪಿಡಿದು ಕಡೆಯಬೇಕು, ಅದೊಂದರ ಪಿಡಿದು ಕಡೆಯಬೇಕು. ಎಲೇ ಗೋಪಾಲಕರೇ, ಆ ಕಡೆ ನೋಡಿ, ನಮ್ಮ ದೊರೆಯ ಸೈನ್ಯವು ನಮ್ಮ ಮತ್ತನಿಂದ ಮಾತನ್ನು ಕೇಳದೆ ಹೋದರೆ ನಿಮ್ಮನ್ನು ಕತ್ತರಿಸಿ ಬಿಡುವೆನು. ನಡೀರಿ, ಜಾಗೃತಿಯಾಗಿ ಓಡೋಣ, ರಾಜನ ಬಳಿಗೆ ಹೋಗೋಣ. ದುರ್ಯೋಧನ ಸಭೆ. ಗೋಪಾಲಕರ ಕರ್ಕೊಂಬರಪ್ಪ ದುಶ್ಯಾಸನ. ಎಲೇ ಗೋಪಾಲಕರೇ, ಕೇಳೈ ಗೋಪ ಎನ್ನ ಪ್ರತಾಪ, ಕೇಳೈ ಗೋಪ ಎನ್ನ ಪ್ರತಾಪ, ಅಪ್ಪಣೆಯಾದರೆ ಆಪಡಿಸುವುದಕ್ಕೆ, ಅಪ್ಪಣೆಯಾದರೆ ಆಪಡಿಸುವುದಕ್ಕೆ, ಕೇಳೈ ಭೂಪ ಎನ್ನ ಪ್ರತಾಪ. ಕಡಕಲಿ ಗೋಪುರ ಹಿಡಿತ ಗೋಗಳ, ಕಡಕಲಿ ಗೋಪುರ ಹಿಡಿತ ಗೋಗಳ, ತಪದೆ ಮಾಧ್ಯನ ಓಪನ ಪರಿಗ, ತಪದೆ ಮಾಧ್ಯನ ಓಪನ ಪರಿಗ, ಕೇಳೈ ಭೂಪ ಎನ್ನ ಪ್ರತಾಪ. ಅಗ್ರಜೋ ದುಶ್ಯಾಸನ, ಅಪ್ಪಣೆ ನಿನ್ನ ಅಪ್ಪಣೆಯಂತೆ ಗೋವುಗಳನ್ನು ಗೋಪಾಲಕರನ್ನು ಹಿಡಿದು ತಂದಿರುವೆನು. ಸಾದರ, ನಿನ್ನ ಸಾಹಸವು ಅಮೋಘವಾದದ್ದು. ನಿನ್ನ ಅಪ್ಪಣೆ ಆದರೆ ವಿರಾಟನ ಪಟ್ಟಣಕ್ಕೆ ಹೋಗಿ ನನ್ನ ಸಾಹಸವನ್ನು ತೋರಿ ಬರುವೆನು. ಎಲ್ಲೋ ಎಲ್ಲೋ ರಾಜ ಮರ್ಯಾದೆಯಿಂದ ತಿಳಿದ ಗೋಪಾಲಕರೇ, ಚಪ್ಪನ ಇರುತ್ತ ರಾಜಗಳಿಂದ ಸ್ವಲ್ಪ ಹೇಳಿ.
ಚಪ್ಪನ 56 ರಾಜ್ಯಗಳಿಂದ ಕಪ್ಪ ಕಾಣಿಕೆಗಳನ್ನು ಕೈಗೊಂಡು ನಿಮ್ಮ ಮೂಗಿನ ಮೇಲೆ ಆತನೇ ಬಟ್ಟನ್ನು ಇಟ್ಟಿರುವುದು ಅಂತ ಹೇಳಕತ್ತದ್ದು. ಎಲೆ ಗೋಪಾಲಕರೇ, ನೀವಿನ್ನು ಹೊರಡಿ. ಯಾತಕ್ಕೋಸ್ಕರ ಇವರನ್ನು ಕೊಲ್ಲಬೇಕು? ಎಲ್ಲೋ ಗೋಪ, ನಾವಿರುವುದಾದರೆ ನಾವು ಈ ಕೂಡಲೇ ಅಯ್ಯೋ ರಾಜಕುಮಾರ ಉತ್ತರ ಕುಮಾರನಿಗೆ ಹೇಳೋಣ, ನಡೆಯಿರಿ. ಭಲ ಬಳಿರೆ ಭುವನ ಭೀಕರ ಭೀಕರ ಭೀಕರ. ಭಲ ಬಳಿರೆ ಭುವನ ಭೀಕರ ಭೀಕರ ಭೀಕರ. ಭಲ ಬಳಿರೆ ಭುವನ ಭೀಕರ ಭೀಕರ ಭೀಕರ. ಭಲ ಬಳಿರೆ ಭುವನ ಭೀಕರ ಭೀಕರ. ಧರೆಯಳೆ ನಗೆ ಸರಿ ಸಮಾರೋ, ಧರೆಯಳೆ ನಗೆ ಸರಿ ಸಮಾರೋ. ಆದಮರುಂಟೆ ಎನಗೆ ಆದಮರುಂಟೆ ಎನಗೆ. ಸುರರ ಬಲವ ತರಿದು ಜವದಳ, ಸುರರ ಬಲವ ತರಿದು ಜವದಳ. ಜಯವ ಪಂದುವೆ ಪಂದುವೆ. ಭಲ ಬಳಿರೆ ಭುವನ ಭೀಕರ ಭೀಕರ. ಅಲೆಯರ ರಿಪುಕುಲ ಭಾರತಿ ಮೆರವ, ಅಲೆಯರ ರಿಪುಕುಲ ಭಾರತಿ ಮೆರವ. ಬುಗಿಲ್ ಬುಗಿಲ್ಲ ತಿರುಗಿಸುವೆ, ಬುಗಿಲ್ ಬುಗಿಲ್ಲ ತಿರುಗಿಸುವೆ. ಸಾರಿ ಹೋಗಿ ನಾಮ್ ಚಿರವ ತರಿದ ನಾಮ್, ಸಾರಿ ಹೋಗಿ ನಾಮ್ ಚಿರವ ತರಿದ ನಾಮ್. ಜಯವ ಪಂದುವೆ ಪಂದುವೆ ಪಂದುವೆ. ಭಲ ಬಳಿರೆ ಭುವನ ಭೀಕರ ಭೀಕರ ಭೀಕರ. ಯಾರಲ್ಲಿ ನಮ್ಮ ಆಸ್ಥಾನಕ್ಕೆ ಬರ್ತಿದ್ದ ಗಾನ ಸ್ತ್ರೀಯರನ್ನು ಬರಮಾಡತಕ್ಕದ್ದು. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನ ಸುಧೆ, ಇದುವೇ ಗಂಧರ್ವ ಗಾನ ಸುಧೆ. ಬಾಳಿನ ರಸಮಯ ಸಮಯವಿದೆ, ನೀವೇ ಸಕಲ ಕಲಾ ವಿಶಾರದೆ, ನೀವೇ ಸಕಲ ಕಲಾ ವಿಶಾರದೆ. ನಯನ ಮನೋಗರ ನಾಟ್ಯವಿದೆ, ನಯನ ಮನೋಗರ ನಾಟ್ಯವಿದೆ. ಕಿವಿಗಿಂಪಿನಾನವ ಗಾನ ಸುಧೆ, ಕಿವಿಯಿಂಪಿನಾನವ ಗಾನ ಸುಧೆ. ಬಾಳಿನ
ಸಮಯವಿದೆ. ಸುರ ಸಂಗೀತವ ಗಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸುರ ಸಂಗೀತವ ಗಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿ ರಾಗ ತಾಳಲಯವೆಲ್ಲ ಕೂಡಿ, ನಾದದ ಮೋದವೇ ಮೈಮನ ತಣಿಸುವ, ನಾದದ ಮೋದವೇ ಮೈಮನ ತಣಿಸುವ, ನಾದದ ಮೋದವೇ ಮೈಮನ ತಣಿಸು, ನಾದದ ಮೋದವೇ ಮೈಮನ ತಣಿಸುವ, ನಾದದ ಮೋದದ ಮೈಮನ ತಣಿಸುವ, ಶೃಂಗಾರ ರಸದ ವಿನಯ ಮಂಜೀರ ಮಧುರ ವಿಲಾಸ, ಶೃಂಗಾರ ರಸದ ವಿನಯ ಮಂಜೀರ ಮಧುರ ವಿಲಾಸ, ಈಗ ಮರೆತು ಮರೆತು ಉಲ್ಲಾಸಮಯ ವಿನೋದಮಯ ವಿರಾಜಿಸುವ, ಉಲ್ಲಾಸಮಯ ವಿನೋದಮಯ ವಿರಾಜಿಸುವ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನ ಸುಗೆ, ಇದುವೇ ಗಂಧರ್ವ ಗಾನ ಸುದೆ, ಬಾಳಿನ ಸಮಯ ಸಮಯವಿದೆ, ಸಮಯವಿದೆ, ಸಮಯವಿದೆ. ಎಲೈ ಸುಂದರಿಯರಿ, ನಿಮ್ಮ ಗಾನ ನಾಟ್ಯದಿಂದ ನಾನು ಸಂತೋಷಪಟ್ಟೆನು. ನೀವಿನ್ನು ವಿಶ್ರಾಂತಿಯನ್ನು ಹೊಂದುವರಾಗಿ. ಮಹಾರಾಜರಿಗೆ ಜಯವಾಗಲಿ. ಚಾರನೆ ವರ್ತಮಾನವೇನು? ಗೋಪಾಲಕರು ಬಹಳ ಗಾಬರಿಯಿಂದ ಬರುತ್ತಿರುವರು. ಅವರನ್ನು ಒಳಗೆ ಕಳಿಸತಕ್ಕದ್ದು. ಕಾಪಾಡಿ ಕಾಪಾಡಿ. ಇದೇನು ಇಷ್ಟೊಂದು ಗಾಬರಿಯಿಂದ ಓಡಿ ಬಂದಿರುವಿರಿ? ಕೌರವರು ನಮ್ಮ ಗೋವುಗಳನ್ನು ಹಿಡಿದುಕೊಂಡು ಹೋಗಿದ್ದಾರೆ. ನಮ್ಮನ್ನೆಲ್ಲ ಹಿಡಿದು ಬಿಳಿಯ ಬುಟ್ಟನ್ನು ಇಟ್ಟು ನಿಮ್ಮ ರಾಜ ಉತ್ತರ ಕುಮಾರನಿಗೆ ಹೇಳಿ ಅಂತ ಕಳಿಸಿದ್ದಾರೆ ಪ್ರಭು. ಗಿಳಿಯೋಳು ಮರಿಯನ್ನು ಸರಸಕ್ಕೆ ತರುವಾರೆ, ಆರೇನ ಗಿಳಿಯೋಳು ಮರಿಯನ್ನು ಸರಸಕ್ಕೆ ತರುವಾರೆ, ಆರೇನ ಗಿಳಿಯೋಳು ಕಾಣವ ಕೆಣಕಿದ ದುರುಳಾನ, ಕಾಣವ ಕೆಣಕಿದ ಭ್ರಷ್ಟ ನನ್ನ ಛೇದಿಪೆನ ಭ್ರಷ್ಟ ನನ್ನ, ಆರೇನ ಗಿಳಿಯೋಳು ಮರಿಯನ್ನು ಸರಸಕ್ಕೆ ತರುವಾರೆ, ಆರೇನ ಗಿಳಿಯೋಳು ದುಷ್ಟಾರ ಮದವನ್ನು ಕುಟ್ಟಿನ ಕೆಡುತ್ತೆ, ದುಷ್ಟಾರ ಮದವನ್ನು ಕುಟ್ಟಿನ ಕೆಡುತ್ತೆ, ಭ್ರಷ್ಟಾರ ಎದೆಯನ್ನ ಸಿಲುವೆನ, ಭ್ರಷ್ಟಾರ ಎದೆಯನ್ನ ಸಿಲುವೆನ, ಆರೇನ ಮರಿಯನ್ನು ಸರಸಕ್ಕೆ ತರುವಾರೆ, ಆರೇನ ಗಿಳಿಯೋಳು ಎಲೆ ಗೋಪಾಲಕರಿ, ಕೌರವ ಎಂದರೇನು? ಅವನು ನಮ್ಮ ರಾಜ್ಯಕ್ಕೆ ಬಂದು ಪುನಃ ಉಳಿದು ಹೋಗುವನಿ, ನನ್ನ ಎದುರಿಗೆ ನಿಲ್ಲಬಲ್ಲೆನಿ? ನೀವು ಹೇಳುವ ಮಾತು ಆಶ್ಚರ್ಯವಾಗಿರುವುದು. ಇಲ್ಲಿ ಬನ್ನಿ. ಇದುವೇನು? ನಿಮ್ಮ ಮೂಗಿನ ಮೇಲೆ ಇರುವ ಬಿಳುಪೇನು? ಇದನ್ನು ಇಟ್ಟವರ್ಯಾರು? ಪುನಃ ಹೇಳಿ. ಶುದ್ಧದ ಮಾತನ್ನು ಕೇಳುತ್ತೆ, ಶುದ್ಧದ ಮಾತನ್ನು ಕೇಳುತ್ತೆ, ಉದ್ರೇಕ ಕೌರವ ನಮ್ಮ ಗೋಗಳ ಪಿಡುಗೇನೆ,
ಗಳಿಸುವನೆ ಭದ್ರ ಭಟರುಗಳು ಸಹಿತ ಸಿದ್ಧಿಪೆಲವನ ಬುದ್ಧಿ ಇಲ್ಲದೆ ಮತ್ತೊಬ್ಬರ ಹೇಳಿಕೆಗೆ ಬರಗೋಗುತ್ತಾ ಬಹಳ ಉದ್ರೇಕನಂತೆ ನಮ್ಮ ಗೋಗಳನ್ನು ಹಿಡಿದು ಪುನಃ ವರ್ತಮಾನವನ್ನು ಕಳಿಸಿರುವನೇ. ಅವನು ನಮ್ಮ ಸಾಹಸವನ್ನು ತಿಳಿದಿಲ್ಲ. ಫಲ ಫಲ ಈಗ ತೋರಿಸುತ್ತೇನೆ. ಜಯಿಸುವೆ 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 ಯುದ್ಧವನೀಗ. ಜಯಿಸುವೆ ಜಯಿಸುವೆ ಮಗಳ ನಾನು ಜಯಿಸುವೆ ಜಯಿಸುವೆ ಯುದ್ಧವನೀಗ. ಕಳ್ಳ ಗೌರವನ ಸದಬಿಡುವನೀಗ. ಕಳ್ಳ ಗೌರವನ ಸದಬಿಡುವನೀಗ. ಉರುಳಾರ ಮದವನ್ನ ಮುರಿಯುವೆ ನಾನು. ಉರುಳಾರ ಮದವನ್ನ ಮುರಿಯುವೆ ನಾನು. ಜಯಿಸುವೆ ಜಯಿಸುವೆ ಯುದ್ಧವನೀಗ. ಜಯಿಸುವೆ ಜಯಿಸುವೆ ರಿಪುಗಳ ನಾನು. ಎಲೈ ಸುಂದರಾಂಗಿಯರೇ, ಎಲೈ ಸುಂದರಾಂಗಿಯರೇ, ಆ ಭ್ರಷ್ಟನಾದ ಕೌರವನು ನಮ್ಮ ಗೋವುಗಳನ್ನು ಹಿಡಿದು ನಮ್ಮ ಸಾಹಸವನ್ನು ತಿಳಿದೆ ಪುನಃ ವರ್ತಮಾನವನ್ನು ಕಳಿಸುವನು. ಆ ದುಷ್ಟನಾದ ಕೌರವನನ್ನು ನಾನು ನೋಡಿಯೇ ಇದ್ದೇನೆ. ಆ ಸೂತಕುಲದ ಕಂಡನು ಸಾರಥ್ಯ ಮಾಡಲಷ್ಟೇ ಅರ್ಹನು. ಆ ಮುದುಕನಾದ ಭೀಷ್ಮನು ಆ ದುಷ್ಟ ಕೌರವನ ತಂದೆಯಾದ ಧೃತರಾಷ್ಟ್ರನಿಗೆ ದೊಡ್ಡಪ್ಪನಾಗಬೇಕು. ಅವರ ವಯಸ್ಸು ಎಷ್ಟಿರುವುದೆಂದು ನೀವೇ ಯೋಚನೆ ಮಾಡಿ. ಅವರನ್ನೆಲ್ಲ ಈಗಲೇ ಧ್ವಂಸ ಮಾಡಿಬಿಡುವುದು. ಎಲೈ ಸುಂದರಿಯರಿ, ಆ ದುರ್ಯೋಧನನು ನಮ್ಮ ಗೋವುಗಳನ್ನು ಹೇಗೆ ಸೆರೆ ಹಿಡಿದುಕೊಂಡು ಹೋಗಿರುವನೋ ಅದೇ ರೀತಿಯಾಗಿ ಅವರ ಹೆಂಡತಿಯರನ್ನೆಲ್ಲ ಸೆರೆ ಹಿಡಿದುಕೊಂಡು ಬರುವನು. ಅದು ಅಲ್ಲದೆ ಅವನ ತಮ್ಮಂದಿರನ್ನು ಅವನ ಸೈನ್ಯವನ್ನು ತುಂಡು ತುಂಡಾಗಿ ಕತ್ತರಿಸಿ ಶಾಕಿನಿ ಡಾಕಿನಿಯರಿಗೆ ಹಬ್ಬವನ್ನುಂಟು ಮಾಡುವೆನು. ಇದಕ್ಕೆ ನಿಮ್ಮ ಅಭಿಲಾಷೆಯನ್ನು ಹೇಳಿದರ? ನಂಬಿರಿ ನೀವು ನಂಬಿರಿ ನೀವು. ಪಡ ರಿಪುಗಳ ಕಡಿಯುವೆ ನಾನು. ಪಡ ರಿಪುಗಳ ಕಡಿಯುವೆ ನಾನು. ನಂಬಿರಿ ನೀವು. ನಾನು 1,000 ಬಾರಿ ಹೇಳಿದರು ಈ ನನ್ನ ಪರಾಕ್ರಮವನ್ನು ಆ ದೇವತೆಗಳು ಸ್ತ್ರೀಯರು ಬಲ್ಲರು. ಆ ಕೌರವನಿಗೆ ನಾನು ಅಂಜುವೆನೆ. ಚದರುವೆ ಏನೇ ಮದಗ ಜಗಾಮಿನಿ. ಚದರುವೆ ಏನೇ ಮದಗ ಜಗಾಮಿನಿ. ಕದನದ ರಿಪುಗಳ ಕಡಿಯುವೆ ನಾನು. ಕದನದ ರಿಪುಗಳ ಕಡಿಯುವೆ ನಾನು. ಬೆದರುವೆ ಏನೇ ಮದಗ ಜಗಾಮಿನಿ. ಕೌರವನೆದೆಯನ್ನು ಸೀಳುತ್ತೆ ನಾನೀಗ. ಕೌರವನೆದೆಯನ್ನು ಸೀಳುತ್ತೆ ನಾನೀಗ. ತೋರುವೆ ಎನ್ನಯ ವೈ
ಕಲಕುವೆ ಕುರುಕುಲ ನೆಲವಿಯನ್ನಯ್ಯ ತೋರುವೆ ಎನ್ನಯ್ಯ ವೈರದ ಪರಿಯನೋ ತೋರುವೆ ಎನ್ನಯ್ಯ ವೈರದ ಪರಿಯವನು ಬೆದರುವೆ ಏನಿ ಮದಗದಗಾಮಿ. ಎಲೈ ಸುಂದರಿಯರಿ, ಈ ದಿನ ಆ ದುರ್ಯೋಧನನ್ನು ಈ ಸುಕುಮಾರನನ್ನು ಕೆಣಕಿದ್ದರಿಂದ ಅವನ ಆಯಸ್ಸು ಮುಗಿಯಿತೆಂದು ತಿಳಿಯಿರಿ. ಸುಂದರಿ, ಸುಂದರಿ, ಗಂಟಲು ಒಣಗಿದರು ವೀರರಸವು ಎಂದಿಗೂ ಒಣಗಲಾರದು. ಈಗಲೇ ಹೋಗಿ ಗೋವುಗಳನ್ನು ಬಿಡಿಸಿಕೊಂಡು ಬರುವೆನು. ಸುಂದರಿಯರಿ, ಯುದ್ಧಕ್ಕೆ ಹೋಗುವ ಕಾಲದಲ್ಲಿ ತಡೆಯಕೂಡದು. ಸಮೃದ್ಧ ಎಲೈ ಸುಂದರಿಯರಿ, ಮೊದಲೇ ರಣರಂಗದಲ್ಲಿ ನನ್ನ ಸಾರಥಿಯು ಮಡಿದ ಕಾರಣ ಈ ದಿವಸ ಯುದ್ಧಕ್ಕೆ ಹೋಗಲು ಸಾರಥಿ ಇಲ್ಲದೆ ಕೊರತೆಯುಂಟಾಗಿದೆ. ಈ ದಿವಸ ಯುದ್ಧಕ್ಕೆ ಹೋಗಲು ಕೊರತೆಯುಂಟಾಗಿದೆ. ಇಂತಹ ಕಾಲದಲ್ಲಿ ಆ ಪರಮೇಶ್ವರನು ಒಬ್ಬ ಸಾರಥಿಯನ್ನು ಕರುಣಿಸಿಕೊಟ್ಟರೆ ಆ ಕೌರವ ಕುಲವನ್ನೆಲ್ಲ ನಾನು ನೋಡಿಕೊಳ್ಳುವೆನು. ದ್ರೌಪದಿ, ಇನ್ನು ನಾವು ಸುಮ್ಮನಿರತಕ್ಕದ್ದಲ್ಲ. ಕೌರವನು ನಮಗಾಗಿಯೇ ಗೋವುಗಳನ್ನು ಹಿಡಿದಿಟ್ಟಿರುವನು. ಈಗಲೇ ನೀನು ಉತ್ತರೆಯ ಸಂಗಡ ಹೋಗಿ ಈ ನಿಮ್ಮ ಬೃಹನ್ನಳೆಯು ಹಿಂದೆ ಕಾಂಡವನ ದಹನ ಕಾಲದಲ್ಲಿ ಅರ್ಜುನನಿಗೆ ಸಾರಥಿಯಾಗಿದ್ದನೆಂದು ತಿಳಿಸಿ ನನ್ನನ್ನು ಬರುವಂತೆ ಮಾಡು. ಹೋಗು. ಹಾಗೆ ಆಗಲಿ ಸ್ವಾಮಿ. ಅಮ್ಮ ಉತ್ತರ ಸೈರೇಂದ್ರಿ, ನಿಮ್ಮ ಅಣ್ಣ ಉತ್ತರ ಕುಮಾರನ್ ಸಾರಥಿ ಇಲ್ಲದೆ ಬಹಳವಾಗಿ ಪೇಚಾಡುತ್ತಿದ್ದನು. ಆದರೆ ನನಗೊಂದು ವಿಚಾರ ತಿಳಿದಿರುವುದು, ಅದನ್ನು ನಿಮ್ಮ ಬಳಿಗೆ ಹೇಳಲೆ? ಹೇಳಬೇಡಾಗ ಸೈರೇಂದ್ರಿ. ಅಮ್ಮ, ನಾನು ನಮ್ಮ ಬೃಹನ್ನಳೆಯು ಬಹು ಚಮತ್ಕಾರದಿಂದ ರಥವನ್ನು ಚಲಾಯಿಸುವನು. ಆದರೆ ನಾನು ಹಿಂದೆ ದ್ರೌಪದಿಯ ಸಂಗಡ ಇದ್ದಾಗ ಅರ್ಜುನನಿಗೆ ಆತನು ಸಾರಥಿಯಾಗಿದ್ದನು. ಆತನು ಬಹಳ ಚೆನ್ನಾಗಿ ಸಾರಥಿಯನ್ನು ಮಾಡುವನು. ಆದ್ದರಿಂದ ನೀನು ಆತನಿಗೆ, ನಿಮ್ಮ ಅಣ್ಣನಿಗೆ ಸಾರಥಿಯಾಗುವಂತೆ ಹೇಳಿದರೆ ಆತನಿಗೆ ಉತ್ತಮ ಸಾರಥಿಯು ದೊರಕಿದಂತಾಗುವುದು. ಹಾಗೆ ಆಗಲಿ. ಇನ್ನಿಷ್ಟದಂತೆ ನಮ್ಮ ಅಣ್ಣನಿಗೆ ವಿಚಾರವನ್ನು ಈಗಲೇ ತಿಳಿಸುತ್ತೇನೆ. ಹಾಗೆ ಆಗಲಿ ಅಮ್ಮ. ಅಣ್ಣನವರಿಗೆ ನಮಸ್ಕರಿಸುವೆನು. ಸಹೋದರಿ, ಮಂಗಳವಾಗಲಿ. ಏನು ಸಮಾಚಾರ? ಅಣ್ಣ,
ಸಹೋದರಿ, ನಮ್ಮ ಬೃಹನ್ನಳೆಯು ನಮ್ಮ ಬಳಿ ಇವರಲ್ಲ, ಅವರು ಹಿಂದೆ ಅರ್ಜುನನಿಗೆ ಸಾರಥಿಯಾಗಿ ದೇವೇಂದ್ರನನ್ನು ಜಯಿಸಿದ್ದನಂತೆ. ಅದರಂತೆ ಈಗ ಅವರು ನಮಗೆ ಸಹಾಯಕರಾಗುವರು. ಆದ ಕಾರಣ ಅವರನ್ನು ಇಲ್ಲಿಗೆ ಕರೆಸಿಕೋ. ಬೃಹನ್ನಳೆಯು ನಿಮಗೆ ಸಹಾಯವಾಗುವುದಲ್ಲವೇ? ಹೌದು ಸಹೋದರಿ. ಎಲೈ ಸೈರೇಂದ್ರಿ, ಇಂತಹ ಸಮಯದಲ್ಲಿ ಸಾರಥಿ ನೆಲೆಯನ್ನು ಹೇಳಿ ನನ್ನನ್ನು ಉದ್ಧಾರ ಮಾಡಿದವಳೆ. ಇಲ್ಲಿಂದೀಚೆಗೆ ನನ್ನ ತಂಗಿಯಾದ ಉತ್ತರೆಯೊಡನೆ ಸುಖವಾಗಿರು. ನಿನಗೆ ಬೇಕಾದ ಆಭರಣಗಳನ್ನು ಕೊಡುವೆ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ, ಬೃಹನ್ನಳೆಯು ನಿಟಿಲಾಕ್ಷನಾದರೂ ಅಸಡ್ಡೆ ಮಾಡತಕ್ಕವನಲ್ಲ. ನನ್ನಂತಹ ಹೆಂಗಸಿನ ಮಾತನ್ನು ಆತನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಸಹೋದರಿಯಾದ ಉತ್ತರನೆಯೇ ಈ ವಿಚಾರವನ್ನು ಹೇಳಿ ಕಳಿಸಿದರೆ ಆತನು ನಿಜವಾಗಿಯೂ ಒಪ್ಪುವನು. ಹಾಗೇನೋ? ಬಾರಮ್ಮ ಬರೆಸೋ, ಬಾರಮ್ಮ ಬರೆಸೋದರಿ, ಬಾರಮ್ಮ ಬರೆಸೋ. ಸುರಚಿತ ಗಾತ್ರೆ ವರ್ಣ ಸಂಚಾರೆ, ಸುರಚಿತ ಗಾತ್ರೆ ಪರಮ ಪವಿತ್ರೆ, ಹೊರ ಸಂತಾತ್ರೆಯ ಅರುಷದೊಳಿ, ಹೊರ ಸಂತಾತ್ರೆಯ ಅರುಷದೊಳಿ, ಬಾರಮ್ಮ ಬರೆಸೋದರಿ, ಬಾರಮ್ಮ ಬರೆಸೋದರಿ, ಬಾರಮ್ಮ ಬರೆಸೋದರಿ. ಎಲೈ ತಂಗಿಯೇ, ಸೈರೇಂದ್ರಿ ಹೇಳಿದಂತೆ ಇನ್ನಾದರೂ ಸಾವಕಾಶ ಮಾಡದೆ ಆ ಬೃಹನ್ನಳೆಯನ್ನು ಕರೆದುಕೊಂಡು ಬರೋಳಾಗು. ಹಾಗೆ ಆಗಲಿ ಅಣ್ಣ. ನಾಟ್ಯಶಾಲೆ ಒಂದೀಪೆ ಗುರುದೇವ ವಂದಿಸಿ ಈಗ, ಒಂದೀಪೆ ಗುರುದೇವ ವಂದಿಸಿ ನಾನೀಗ, ವಂದಿಸಿ ಈಗ ಸಾರಥಿಯಾಗಿ, ಒಂದೀಪೆ ನಾನೀಗ ವಂದಿಸಿ ಸಾರಥಿ, ಒಂದೀಪೆ ಗುರುದೇವ. ಗುರುವರರಿಗೆ ನಮಸ್ಕರಿಸುವೆನು. ಗುರುದೇವ, ಪರಮ ಪೂಜ್ಯರಾದ ಗುರುದೇವರೇ, ನಮಸ್ಕರಿಸುವೆನು. ಮಂಗಳವಾಗಲಿ. ಗುರುವರಿಯರೇ, ಈಗ ತಾನೇ ಸೈರೇಂದ್ರಿಯಿಂದ ಒಂದು ವಿಚಾರವನ್ನು ತಿಳಿದೆನು. ಪರಮ ಪೂಜ್ಯರಾದ ಗುರುದೇವರೇ, ನಮಸ್ಕರಿಸುವೆನು. ಈಗ ತಾನೇ ಸೈರೇಂದ್ರಿಯಿಂದ ಒಂದು ವಿಚಾರವನ್ನು ತಿಳಿದೆನು. ಅಲ್ಲದೆ ನೀವು ಹಿಂದೆ ಅರ್ಜುನನಿಗೆ ಸಾರಥಿಯಾಗಿ ಆ ಬ್ರಹ್ಮದೇವನನ್ನು ಅವನಿಂದ ಕಾಪಾಡಿದ್ದರಂತೆ. ಅಲ್ಲದೆ ಈಗ ನೀವು ನಮ್ಮ ಅಣ್ಣನಿಗೆ ಸಾರಥಿಯಾಗಿ ಬಂದು ನಮ್ಮನ್ನು ಉದ್ಧರಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಗುರುವರಿಯರೇ. ಭಯವೇನಿತು ವರಿಕೆ, ಭಯವೇನಿತು, ಭಯವೇನಿತು ವರಿಕೆ, ಭಯವೇನಿತು, ಅಣಿಯ
ಮಗಳೇ, ನಿಮ್ಮ ಆಶ್ರಯದಲ್ಲಿ ಸೇರಿಕೊಂಡು ನಿಮ್ಮಿಂದ ಜೀವಿಸುತ್ತಿರುವ ನನಗೆ ಇಷ್ಟೊಂದು ಹೇಳಿಸಿಕೊಳ್ಳಬಹುದೇ ತಾಯಿ? ಆದರೆ ಸೂತತ್ವವು ಬಹಳ ದಿವಸಗಳ ಹಿಂದೆ ಮಾಡಿದ್ದು. ನಾನು ನಾಟ್ಯ ವಿದ್ಯಾಭ್ಯಾಸದಲ್ಲಿ ನಿರತನಾದ್ದರಿಂದ ಎಲ್ಲ ಸಂದರ್ಭಗಳು ಮರೆತು ಹೋಗಿರು. ಇರಲಿ, ಬಂದಷ್ಟು ಮಾಡಿ ನೋಡುವೆನು, ನಡೆ. ಹಾಗೆ ನಡೆಯಿರಿ ಗುರುದೇವರೇ. ನಮಸ್ಕರಿಸುವೆ. ನಡೆ, ನಿನಗೆ ಮಂಗಳವಾಗಲಿ. ಎಲೈ ಬೃಹನ್ನಳೆ, ಆ ಜಡಮತಿಯಾದ ಕೌರವನು ನಮ್ಮ ಮುದ್ದು ಗೋವುಗಳನ್ನು ಕದ್ದುಕೊಂಡು ಹೋಗಿ ಯುದ್ಧ ಸನ್ನದ್ಧನಾಗಿ ನಿಂತಿರಲು, ಯುದ್ಧಕ್ಕೆ ಹೋಗಲು ಮೊದಲೇ ನನ್ನ ಸಾರಥಿ ಮೃತನಾದ್ದರಿಂದ ಈ ದಿವಸ ಸಾರಥಿ ಇಲ್ಲದೆ ವ್ಯಸನಗೊಳ್ಳುತ್ತಿರಲು, ಹಿಂದೆ ಸೈರೇಂದ್ರಿಯು, ಹಿಂದೆ ನೀನು ಅರ್ಜುನನಿಗೆ ಸಾರಥಿಯೇ ಆಗಿದ್ದೇನೆಂದು ತಿಳಿಸಿದ್ದರಿಂದ ಬಹಳ ಸಂತೋಷದಿಂದ ಕರೆಸಿದ್ದರು. ಯುದ್ಧವು ನಿನ್ನಿಂದಲೇ ಕೊನೆಗಾಣಬೇಕಾದಿತ್ತು. ಭರತದಿ ಪರಿಚಯ ನಿರ್ಪುದು, ಭರತದಿ ಪರಿಚಯ ನಿರ್ಪುದು, ಮರೆತು ಬಹುಕಾಲವಾಯಿತು ಸಾರಥಿತನವ. ಧುರಧೀರ ಭೀಷ್ಮ ದ್ರೋಣಾದಿಗರಿಗೆ ಧುರಧೀರ ಭೀಷ್ಮ ದ್ರೋಣಾದಿಗರಿಗೆ ಗೆಲ್ಲುವುದೆಂತೋ ಪರಿಚಯವನ ಪೇಳ್ವೆ. ಎಲೈ ಪ್ರಭುವೇ, ಕೌರವನ ಸೈನ್ಯದಲ್ಲಿರುವವರು ಅಸಹಾಯ ಶೂರರು. ರಥವನ್ನು ನಡೆಸಿ ತಲೆಯನ್ನು ಉಳಿಸಿಕೊಳ್ಳಿ. ಬಹುಕಾಲದಲ್ಲಿ ಸೂತತ್ವವನ್ನು ಮಾಡಿದ್ದು. ನಾನು ನಾಟ್ಯ ವಿದ್ಯಾಭ್ಯಾಸದಲ್ಲಿ ನಿರತನಾದ್ದರಿಂದ ಎಲ್ಲ ಸಂದರ್ಭಗಳು ಮರೆತು ಹೋಗಿರುವು. ಇರಲಿ, ಯುದ್ಧವು ಈಗ ಒದಗಿ ಬಂದಿದೆ. ಮಾಡತಕ್ಕದ್ದೇನು ತಕ್ಕ ಮಟ್ಟಿಗೆ ಮಾಡಿ ತೋರಿಸುವೆನು. ರಣರಂಗದಲ್ಲಿ ಯುದ್ಧ ಮಾಡಿ ಜಯಿಸುವುದು ಬಹಳ ಕಷ್ಟ. ಸೈನ್ಯದಲ್ಲಿ ಸರಿಯಾದ ಶೂರರನ್ನೇ ಕರೆದುಕೊಂಡು ಸರಿಯಾದ ಬಿಲ್ಲು ಬಾಣಗಳನ್ನು ಸಿದ್ಧಗೊಳಿಸುವೆನು. ಬಿಡು ಬಿಡು ಭಯವನ್ನು ನಲಿಸು ಮನೆ, ಬಿಡು ಬಿಡು ಭಯವನ್ನು ನಲಿಸು ಮನೆ, ಎನ್ನೊಡನೆ ಎನ್ನೊಡನೆ ಬಿಡು ಬಿಡು ಭಯವನ್ನು ನಡಿಲಿ ಸುಮ್ಮನೆ. ಮಗನನ ಗುರುಪನ ಕದನ ಮಗನನ ಗುರುಪನ ಕದನ ಹೋಗಲು ಎಲೈ ಬೃಹನ್ನಳೆ, ಕೇಳು. ಆ ದುಷ್ಟನಾದ ಕೌರವನಲ್ಲಿ ದಿಟ್ಟರೆನಿಸಿಕೊಳ್ಳುವ ಪಟುಪಟರನ್ನು ಒಂದು ನಿಮಿಷ ಮಾತ್ರದಲ್ಲಿ ಕೆಟ್ಟು ಓಡುವಂತೆ ಮಾಡದೆ ಬಿಟ್ಟರೆ ಈ ಪಟ್ಟವು ತಾನೇ ಏತಕ್ಕೆ? ನಾನು ಈ ಭೂಮಂಡಲದಲ್ಲಿ ಪುಟ್ಟಿ ಫಲವೇನು? ನೀನು ಹೆದರದೆ ನೆಪ ಮಾತ್ರಕ್ಕೆ ಸಾರಥಿಯಾಗು. ನನ್ನ ಶೌರ್ಯ ಪರಾಕ್ರಮವನ್ನು ಕಣ್ಣಿಂದ ನೋಡಿದಾಗಲೇ ಗೊತ್ತಾಗುವುದು. ಬಾಯಿಂದ ಹೇಳಿಕೊಂಡರೆ ಫಲವೇನು? ಯೋಚಿಸಬೇಡ, ನಡೆ. ಧರಣಿಪತಿ ಮಾಡುಕೋಪವನ್ನು ಧರಣಿಪತಿ ಧರಣಿಪತಿ ಮಾಡುಕೋಪವನ್ನು ಧರಣಿಪತಿ ಧರೆಯ ಪುತ್ರನಾಗಿ ಹರಿಯ ಪ್ರಾಯನಾಗಿ
ಕೌರವಾರು ಅರಿಯದೀಗ ನಿನ್ನ ದುರುಳ ಕೌರವಾರು ಅರಿಯದೀಗ ನಿನ್ನ ಪರಿಯ ಮಾತಪೇಳೆ ಕರುಣಿ ಪೋದು ಕರಣೀಪತಿ ಮಾಡುಕೋಪವನ್ನು ಕರಣೀಪತಿ. ಎಲೈ ರಾಜಕುಮಾರನೇ ಕೇಳು, ಕೌರವನ ಸೈನ್ಯದಲ್ಲಿರುವವರು ಅಸಹಾಯ ಶೂರರು. ಕೌರವನ ಸೈನ್ಯದಲ್ಲಿ ಸಾಹಸವನ್ನು ನೋಡಿದ್ದೇ ಆದ್ದರಿಂದ ಶತ್ರುಗಳು ಬಲಿಷ್ಠರಾದವರೆಂದು ಅರಿವು ಮಾಡಿರುವನು. ತಾವು ರಾಜಪುತ್ರರಾಗಿರುವ ಕಾಲದಲ್ಲಿ ಶತ್ರುಗಳನ್ನು ಜಯಿಸುವುದೇನು ಬಹಳ ಕಷ್ಟವೇನಲ್ಲ. ತಮ್ಮ ಕದನ ದೃಶ್ಯಗಳನ್ನು ಒಂದೂ ದಿವಸವೂ ನೋಡಿದ್ದೇ ಇದ್ದದ್ದರಿಂದ ಶತ್ರುಗಳ ಪರಿಕ್ರಮವನ್ನು ತಿಳಿದಿರುವಷ್ಟು ಹೇಳಿರುವೆನು. ಕ್ಷಮಿಸಬೇಕು, ಜಾಗ್ರತೆ ತುರುಗಳನ್ನು ತಿರುಗಿಸುವಂತೆ ಹೇಳಿ. ಎಲ್ಲ ಬೃಹನಡಿ, ನೀನು ನೋಡಿದ್ದನ್ನು ಹೇಳಿದು ತಪ್ಪೇ. ಇದೇ ಕುದುರಲಾಯು, ನಿನಗೆ ಬೇಕಾದ ಕುದುರೆಯನ್ನು ರಥಕ್ಕೆ ಕಟ್ಟುವನಾಗು. ಈ ಕವಚವನ್ನು ತೊಟ್ಟುಕೋ. ಯುದ್ಧ ಕಾಲದಲ್ಲಿ ಕವಚವನ್ನು ಬೇರೊಬ್ಬರು ತೊಡಿಸಿ ನನ್ನ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಕೊಟ್ಟರೆ ನನಗೆ ಜಯಪ್ರದವು. ಈ ಸಂದರ್ಭವನ್ನು ವಿವರಿಸಲು ಅವಕಾಶವಿಲ್ಲದೆ ತಲೆ ಕೆಳಗಾಗಿ ಕವಚವನ್ನು ತೊಟ್ಟಿರುವೆನು. ಎಲೈ ನಾರಿಮಣಿಗಳೇ, ಎಲೈ ಬೃಹನ್ನಳೆ, ಈಗ ಹೊರಡೋಣವೇ? ಎಲೈ ಪುರನಿವಾಸಿಗಳೇ, ಕುರುಕುಲದ ಹಳೆಯರನ್ನು ಒಂದು ನಿಮಿಷ ಮಾತ್ರದಲ್ಲಿ ನುಚ್ಚು ನುಜ್ಜಾಗಿಸಿ ಬರುವನು. ಜಗ್ಗದೆ ತಗ್ಗದೆ ಸಂತೋಷವಾಗಿರಿ. ಗುರುದೇವ, ನಮ್ಮಣ್ಣನು ಆ ಕೌರವನನ್ನು ಜಯಿಸುವನು. ಅಲ್ಲಿಂದ ತಂದ ಆಭರಣಗಳನ್ನು ನೀವು ನನಗೆ ಕೊಟ್ಟರೆ ನಾನು ಗೊಂಬೆ ಆಟವನ್ನು ಆಡಿಕೊಂಡು ಕಾಲವನ್ನು ಕಳೆಯುತ್ತೇನೆ. ಎಲೆ ಮಗಳೇ ನಿನ್ನುಡಿಯಂ ಎಲೆ ಮಗಳೇ ನಿನ್ನುಡಿಯಂ ಕಳವನೆ ನಿನ್ನಿಷ್ಟದಂತೆ ತರುವೆನು ನಾ ಮಗಳೇ. ಖನಿಗಳ ವಸ್ತ್ರಾಭರಣವಂ ಖಲಿಗಳ ವಸ್ತ್ರಾಭರಣವಂ ಜವದಿಂತರುವೆನು ಸುಮ್ಮನಿರು ಮಗಳೇ. ಅಮ್ಮ, ನಿಮ್ಮ ಅಣ್ಣನು ಗೆದ್ದರೆ ಅದು ಎಷ್ಟರ ಕೆಲಸ, ಸಂತೋಷದಿಂದ ತಂದು ಕೊಡುವೆನು. ಹಾಗೆ ಆಗಲಿ ಗುರುದೇವ. ಸಾರಥಿ, ರಥವನ್ನು ಹೊಡೆದಿ ಸಾವಕಾಶ ಮಾಡದೆ ಕೌರವ ಪಟ್ಟಣವನ್ನು ಪ್ರವೇಶಿಸುವ. ಬಲ ಸಾರಥಿ, ಇಂಥ ಚಮತ್ಕಾರವು ಸಾಮರ್ಥ್ಯವು ಇರುವುದರಿಂದಲೇ ಕಾಂಡವನದ ದಹನ ಕಾಲದಲ್ಲಿ ಅರ್ಜುನನಿಗೆ ಜಯ ಉಂಟು ಮಾಡಿದ ಆ ಕುಶಲಮತಿಯುಳ್ಳ ಸಾರಥಿಯನ್ನು ಆ ನಿಟಿಲಾಕ್ಷಣೆ ನನಗೆ ಧರಿಸಿಕೊಟ್ಟಂತಾಯಿತು. ಕೌರವ ಬಲವನ್ನು ಜಯಪ್ರದ ಮಾಡದೆ ಕೆಡುವೆನು. ಸಾರಥಿ, ಸ್ವಲ್ಪ ತಾಳು. ಕಾರಣವೇನು ಕುಮಾರ? ಸಾರಥಿ, ಹೀಗೆ ಕೂಗುವರು ಯಾರು? ಈ ಧ್ವನಿಯು ಕೇಳುವುದಕ್ಕೆ ಎಷ್ಟು ಕ್ರೂರವಾಗಿರುವುದು. ಇದು ಕೌರವನ ಸೈನ್ಯದಲ್ಲಾಗುವ ಕಲಕಲ ಧ್ವನಿಯು. ಹಾಗಾದರೆ ಆ ಸೈನ್ಯದಲ್ಲಿ ಎಷ್ಟು ಜನರಿದ್ದಾರೆ? ಎಣಿಸುವುದಕ್ಕೆ ಯಾರಿಂದ ತಾನೇ ಸಾಧ್ಯ? ಅಗೋ ಅಗೋ ನೋಡು ಕೌರವನ ಸೈನ್ಯ.
ಎಲೈ ಸೂತನೆ, ಅಸಮಸಾಹಸವುಳ್ಳ ಆ ಕೌರವ ಸೈನ್ಯವನ್ನು ನಾನು ಇಲ್ಲಿಗೆ ಬಂದಿದ್ದು ಮಾರಿಯ ಗುಂಪಿಗೆ ಒಂದೇ ಒಂದು ಕುರಿಮರಿ ಬಂದಂತಾಯಿತು. ಸಾರಥಿ, ರಥವನ್ನು ನಿಲ್ಲಿಸೆಂದರು ನಿಲ್ಲಿಸದೆ ಹೊಡೆಯುತ್ತಿರುವೆಯಾ? ಇದು ಕೌರವನ ಸೈನ್ಯವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಜಯಿಸುವರು ಯಾರು? ಸಾಕು ಸಾಕು, ಆ ದಂಡಿಗೆ ಇಲ್ಲಿಂದಲೇ ನಮಸ್ಕರಿಸುವೆನು. ಸಲೆ ಸೊಗಸಾದುದು ಸಲೆ ಸೊಗಸಾದುದು ಹಾಳಗ ಬೆಳೆಸದ ಮುನ್ನ ಸಮರದ ಭೀತಿಯೇ ನಿನ್ನೋ ನೆಲಮನೆಯಾದುದು ತರವೇ ನೆಲಮನೆಯಾದುದು ತರವೇ ಗೆಲ್ಲುವೆ ನಡೆಬೇಗ ದೊರೆಗಳ ಸೈನ್ಯ ಎಲೈ ರಾಜಕುಮಾರನೇ ಕೇಳು, ತಾವು ಅಪ್ಪಣೆ ಕೊಡಿಸಿದ ಮಾತು ಬಹಳ ಚೆನ್ನಾಗಿರುವುದು. ದಂಡು ಇನ್ನು ಎಷ್ಟೇ ದೂರದಲ್ಲಿದ್ದರೂ ಅವರಿಂದ ನೀನು ಒಂದು ಏಟನ್ನಾದರೂ ತಿನ್ನಲಿಲ್ಲ. ಆದರೆ ಈಗಲೇ ಭಯಪಡತಕ್ಕದ್ದು ಯುಕ್ತವೇ? ಈ ಮಾತನ್ನು ನೋಡಿದರೆ ನನ್ನನ್ನು ಹೆದರಿಸುವುದಕ್ಕೆಂದು ತೋರುತ್ತದೆ. ಆದರೆ ನಾನು ಹೆದರತಕ್ಕವನಲ್ಲ. ಜಾಗ್ರತೆ, ಶತ್ರುಗಳನ್ನು ಜಯಿಸು ನಡೆ. ಸಾರಥಿಯೇ, ನಿನಗೆ ಮೂಢತ್ವವೂ ಅಲ್ಲದೆ ಪುರುಡತ್ವವೂ ಸಹ ಸೇರಿದಂತೆ ಕಾಣುತ್ತದೆ. ರಥವನ್ನು ನಿಲ್ಲಿಸೆಂದು ಹೇಳಿದರೂ ರಥವನ್ನು ಮುಂದೆ ಹೊಡೆಯುತ್ತಿರುವೆಯಾ? ನಿಲ್ಲಿಸು ನಿಲ್ಲಿಸು. ಎಲೈ ಸೂತನೆ, ಅಸಮಸಾಹಸವುಳ್ಳ ಕೌರವ ಸೈನ್ಯವನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲವೋ ಪಾಪಿಷ್ಟನಿ, ರಥವನ್ನು ನಿಲ್ಲಿಸೆಂದು ಹೇಳಿದರೂ ಹೊಡೆಯುತ್ತಿರುವ ನಿಲ್ಲಿಸು ನಿಲ್ಲಿಸು. ಪಟ್ಟಣಕ್ಕೆ ಹೋಗಿ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುವೆನು. ಪಡಪಡ ನಾ ತಡೆಯದೀಗ, ಪಡಪಡ ನಾ ತಡೆಯದೀಗ, ನಿಲ್ಲು ನಿಲ್ಲಲು ಬಿಡುವೆ ನಿನ್ನ ನೀಗಲೇ. ಉತ್ತರ, ನೀ ಹೆಂಗಳೆಯರ ಮುಂದೆ ನೀ ಹೆಂಗಳೆಯರ ಮುಂದೆ ಕೊಚ್ಚಿದ ನುಡಿ ಏನಾಯ್ತು ಪೇಳೈದುರುಳೇ. ಎಲ್ಲವೋ ಭ್ರಷ್ಟನಾದ ಉತ್ತರನೇ, ನೀನು ಸಭೆಯಲ್ಲಿ ಹೆಂಗಸರ ಮುಂದೆ ನಾನೇ ಗಟ್ಟಿಗನೆಂದು ಆಡಿದ ಆ ದಿಟ್ಟತನದ ಮಾತುಗಳನ್ನು ಮರೆತು ರಣರಂಗವನ್ನು ತೊರೆಯಲು ನಿಂತರೆ ನಾನು ಬಿಡುವೆನೆ? ನಿಲ್ಲು ನಿಲ್ಲು. ಈ ಸಾರಥಿ ನನ್ನ ಮಾತುಗಳನ್ನೇ ಕೇಳುತ್ತಿಲ್ಲವಲ್ಲ. ಆಹಾ ದೈವವೇ, ಆಶ್ಚರ್ಯವಾದಷ್ಟು ಕೌರವ ಸೈನ್ಯವನ್ನು ತಿಳಿಯದೆ ಬಂದಿದ್ದರಿಂದ ಮೋಸಕ್ಕೊಳಗಾಗಿರುವನು. ಈ ಸಾರಥಿಯ ಕರೆತಂದಿದ್ದರಿಂದ ಮತ್ತಷ್ಟು ಸಂಕಷ್ಟಕ್ಕೆ ಕಾರಣವಾಯಿತು. ಇವನು ನನ್ನ ಮಾತನ್ನು ಕೇಳುವಂತಿಲ್ಲ. ಸಾವಕಾಶ ಮಾಡಿದ್ದರಿಂದ ಗುಣವಿಲ್ಲ. ರಥದಿಂದ ಧುಮುಕಿ ಓಡು ಹೋಗುವುದೇ ಉತ್ತಮ. ನಾಚಿಕೆ ಇಲ್ಲವೆನ್ನೋ ನೀಚನೆ ನಿನಗೆ, ನಾಚಿಕೆ ಇಲ್ಲವೆನ್ನೋ
ನಾಚಿಕೆ ಇಲ್ಲವೆನ್ನೋ. ಚದುರೆಯೋಳು ನೀನು ಕೊಚ್ಚಿದ ತೆರದೋಳು, ಚದುರೆಯೋಳು ನೀನು ಕೊಚ್ಚಿದ ತೆರದೋಳು. ವಾಚಿಸದಂತಿಹ ಯೋಚಿಸದಿರುವೆಯ, ವಾಚಿಸದಂತಿಹ ಯೋಚಿಸದಿರುವೆಯ. ನಾಚಿಕೆ ಇಲ್ಲವೆನ್ನೋ, ನೀಚನೆ ನಿನಗೆ ನಾಚಿಕೆ ಇಲ್ಲವೆನ್ನೋ. ಧುರದೊಳಗಿ ತರಿಯದೆ ಚೋರರ, ಧುರದೊಳಗಿ ತರಿಯದೆ ಚೋರರ. ಅಲ್ಲನು ಕಿರಿಯುತ್ತೆ ಮೆಲ್ಲನೆ ನುಡಿಯುವೆ, ಅಲ್ಲನು ಕಿರಿಯುತ್ತೆ ಮೆಲ್ಲನೆ ನುಡಿಯುವೆ. ಅಲ್ಲೇನೋ ನಿನ್ನಯ ಸೊಲ್ಲಿನ ಪರಿಯ, ನಾಚಿಕೆ ಇಲ್ಲವೆನ್ನೋ, ನೀಚನೆ ನಿನಗೆ ನಾಚಿಕೆ ಇಲ್ಲವೆನ್ನೋ. ಎಲ್ಲ ಹೇಳಿ ನಪುಂಸಕನಾದ ನೀನು ಓಡಿ ಹೋದರೂ ಬಿಡತಕ್ಕವನಲ್ಲ ನಾನು. ನೀನು ಆಸ್ಥಾನದಲ್ಲಿ ಅದರಲ್ಲೂ ಹೆಂಗಸರ ಮುಂದೆ ಪಡಗುಟ್ಟಿದ ಪೌರುಷವೇನಾಯಿತು? ನಾನು ನಪುಂಸಕನಾದರೂ ಹೆದರುಕೊಳ್ಳುವವನಲ್ಲ. ನಿಲ್ಲು ನಿಲ್ಲು ನೀಚ, ರಣರಂಗದಲ್ಲಿ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಇಡದೆ ಹೋದರೆ ಸರಿಯಲ್ಲ. ರಣರಂಗದಲ್ಲಿ ನೀನು ಯುದ್ಧ ಮಾಡಿ ಸತ್ತರೆ ಸ್ವರ್ಗಲೋಕದ ಗುಣಸ್ತ್ರೀಯರು ನಿನ್ನ ವಶವಾಗುವರು. ಭ್ರಷ್ಟ, ಯುದ್ಧ ಮಾಡು, ನಡೆ. ಸಮಾನಾಯಕರೇ, ಅದಾ ನೋಡಿ, ಮುಂದೆ ಓಡುತ್ತಿರುವವನೇ ಉತ್ತರ ಕುಮಾರನು. ಸರಿ ಹಿಂದಟ್ಟು ಓಡುವವನನ್ನು ನೋಡಿದರೆ ಅರ್ಜುನನಂತೆ ಕಾಣುವನು. ಆತನಿಗೆ ಇಂಥ ಕುಪಿತವಾದರೂ ಬರಲು ಕಾರಣವೇನು? ದುರ್ಜನೆಯ ದರ್ಪವಂ ಮುರಿಯುವ, ದುರ್ಜನೆಯ ದರ್ಪವಂ ಮುರಿಯುವ. ಶೌರ್ಯ ಪ್ರತಾಪ ಶ್ರೀ ವೈಭವದೇ ಮಹೇಂದ್ರ ಪದಕವಂ ಇಳೈಸುವಂತಿದ್ದೊಡೆ. ಮಹೇಂದ್ರ ಪದಕವಂ ಇಳೈಸುವಂತಿದ್ದೊಡೆ. ಸ್ವಂತ ದರ್ಪ ಕಂಡು ಬೆರಗಾಗುವರೆ ದುರದೋ. ಕರ್ಣನ ಗಟ್ಟಿಗಳೆಂದು ನಿಮಗೆ ಗೊತ್ತಾ ಇದೆ. ನಾನು ಅರ್ಜುನನಿಗೆ ಎಂದಿಗೂ ಹೆದರತಕ್ಕವನಲ್ಲ. ಈಗ ಬಂದಿರುವವನು ಅರ್ಜುನನೇ ಆಗಲಿ ದೇವೇಂದ್ರನೇ ಆಗಲಿ ಒಂದು ನಿಮಿಷ ಮಾತ್ರದಲ್ಲೇ ಓಡಿಸುವೆನು. ಭಲೆ ಭಲೆ ಕರ್ಣ. ಅಯ್ಯೋ, ಪಾಪಿಷ್ಟನು ಬನ್ನೆಟ್ಟಿ ಬರುತ್ತಿರುವನಲ್ಲ, ಬಲುಗ ಮೋಸಗಾರನಂತೆ ಕಾಣುತ್ತದೆ. ಈ ದಿವಸ ನಾನು ಉಳಿಯುವುದೇ ಕಷ್ಟವಾಗಿದೆ. ಈ ದಿವಸ ನಾನು ಉಳಿಯುವುದೇ ಕಷ್ಟವಾಗಿದೆ. ಈ ದಿವಸ ನಾನು ಉಳಿಯುವುದೇ ಕಷ್ಟವಾಗಿದೆ. ಹಬ್ಬ ಏನು ಆಶ್ಚರ್ಯವಾದದ್ದು. ರಥದಿಂದ ಧುಮುಕಿ ಓಡಿ ಹೋಗೋಣವೆಂದರೆ ಈತನು ನನ್ನನ್ನು ಬಿಡುವಂತಿಲ್ಲ. ಇಷ್ಟು ಕೆಲಸವು ನನ್ನಿಂದ ಆಗತಕ್ಕದ್ದಲ್ಲ ಅಂದರೆ ಇಂಥದ್ದರಲ್ಲಿ ಕೌರವ ದಂಡಿಗೆ ಹೋಗಿ ಉಳಿಯುವುದುಂಟೆ? ಅಯ್ಯ ಸಾರಥಿ, ನನ್ನನ್ನು ನಿನ್ನ ಹೊಡೆದು ಹುಟ್ಟಿದವನೆಂದು ತಿಳಿದು ಪಟ್ಟಣಕ್ಕೆ ಕಳುಹಿಸಿಕೊಡು, ನಿನಗೆ ಪುಣ್ಯ ಬರುವುದು. ನಡಿ ನಡಿನ ತಡೆಯದೀಗ ಬಿಡುವನಲ್ಲ ನೀಚನೆ, ನಡಿ ನಡಿನ ತಡೆಯದೀಗ ಬಿಡುವನಲ್ಲ ನೀಚನೆ, ಪಡುವೆನಲ್ಲ ನೀಚನೆ ಪಡುವೆ ಯಾಕೆ ಯೋಚನೆ, ತಡೆಯದೀಗ ನೀಚನೆ ಪಡುವೆ ಯಾಕೆ ಯೋಚನೆ, ನಡಿ ನಡಿನ ತಡೆಯ
ಬಿಡುವನಲ್ಲ ನೀಚನೆ. ಪ್ರಿಯರ ಎದುರಿನೋಳ್ ಆಡಿದ ಮಾತನು, ಪ್ರಿಯರ ಎದುರಿನೋಳ್ ಆಡಿದ ಮಾತನು, ಬಲ್ಲೆಯ ನೀಚನೆ ನಿಲ್ಲಲು ಹೇಡಿಯೇ, ಬಲ್ಲೆಯ ನೀಚನೆ ನಿಲ್ಲಲು ಹೇಡಿಯೇ, ನಡಿ ನಡಿನ ತಡೆಯದೀಗ ಬಿಡುವನಲ್ಲ ನೀಚನೆ. ಎಲ್ಲ ಓರ್ರಣ ಹೇಡಿಯಾದ ಉತ್ತರನಿ, ನೀನು ನೋಡುತ್ತಿರುವ ಹಾಗೆ 1 ನಿಮಿಷ ಮಾತ್ರದಲ್ಲಿ ಶತ್ರುಗಳ ಸೈನ್ಯವನ್ನು ಗೆದ್ದು ಓಡಿಸುವೆನು. ನೀನು ನನ್ನನ್ನು ಕಾಡದೆ ಸಾರಥಿಯಾಗು. ಅಯ್ಯ ಬೃಹನ್ನಳಿ, ನಿನಗೆ ನಮಸ್ಕಾರ ಮಾಡುವೆನು. ನನಗೆ ಅಪ್ಪಣೆ ಮಾಡಿ ಕಳಿಸಿಕೊಡೋದಾದರೆ ನಿನಗೆ ಏನು ಬೇಕಾದರೂ ಕೊಡುವೆನು. ಸುಮ್ಮನೆ ನನ್ನನ್ನು ಬಿಟ್ಟು ಬಿಡು, ನಮಸ್ಕಾರ ಮಾಡುವೆನು. ಸಾಕು ಸಾಕು ನಿಲ್ಲಿಸು. ನೀನು ತಲೆಯೆಲ್ಲ ಹರಟುವೆಯಾ? ಮನೆಯಲ್ಲಿ ಇಷ್ಟ ಭೋಗಗಳನ್ನು ಮಾಡಿಸಿಕೊಂಡು ಉತ್ತಮವಾದ ತೋಳುಗಳನ್ನು, ದಪ್ಪವಾದ ತೋಳುಗಳನ್ನು, ಉತ್ತಮವಾದ ಶರೀರವನ್ನು, ವಿಪರೀತವಾದ ಮೀಸೆಯನ್ನು ಬೆಳೆಸಿಕೊಂಡು ಯುದ್ಧದಲ್ಲಿ ನೀನೊಂದು ಬಾಣದ ಪೆಟ್ಟನ್ನು ತಿನ್ನದೆ, ನೀನೊಂದು ಬಾಣವನ್ನು ಬಿಡದೆ ಈ ಅವಮಾನವನ್ನು ಸಹಿಸಿಕೊಂಡು ಬಾಳುವುದಕ್ಕಿಂತ ಪ್ರಾಣವನ್ನೇ ಬಿಡುವುದು ಲೇಸಲ್ಲವೇ? ಪ್ರಪಂಚದಲ್ಲಿ ಜನರು ನಿನ್ನನ್ನು ಏನೆನ್ನುವರು? ಭಿತ್ತರಿಪ ಜನರು ಭಿತ್ತರಿಪ ಜನರು ಉತ್ತರನ ಕೋಪವು ಬರಿದೆನು ಮತ್ತನೆ ನೀನೀ ಮಾತಂಪೊತ್ತು, ಮತ್ತನೆ ನೀನೀ ಮಾತಂಪೊತ್ತು ಲೋಕದಳಿಂತೆಹ ಕೇಳೈ ಪೇಳೈ ನೀನು. ಎಲ್ಲವೋ ಭ್ರಷ್ಟನಾದ ಉತ್ತರನಿ, ನಿನ್ನ ಜನ್ಮವೇಕೆ ಸುಡು? ನೀನು ಈ ಧರೆಯಲ್ಲಿ ಏಕೆ ಜನಿಸಿದೆ? ನಾನಾದರೂ ಯುದ್ಧವನ್ನು ಜಯಿಸಿಕೊಡುವೆನು, ನೀನು ನನ್ನ ಸಾರಥಿಯಾಗು. ಎಲೈ ಸಾರಥಿ, ನೀನು ಎಷ್ಟು ಹೀಯಾಳಿಸಿದರೂ ನನಗೆ ನಾಚಿಕೆ ಇಲ್ಲ. ಈಗ ಬಂದಿರುವ ಕೌರವ ಸೈನ್ಯದಲ್ಲಿ ಯುದ್ಧ ಮಾಡುವುದು ನನ್ನಂತರ ರಾಜಪುತ್ರರಿಗೆ ಅಸಾಧ್ಯವಾಗಿರುವುದು. ಇಂಥದರಲ್ಲಿ ನೀನು ಅವರನ್ನು ಗೆಲ್ಲುವೆನೆಂದು ಹೇಳುವೆಲ್ಲ? ಹಿಂದೆ ಯಾವ ರಾಜರಲ್ಲಿ ಗೆದ್ದಿರುವೆ ಹೇಳು. ಆ ಮಾತು ಹಾಗಿರಲಿ. ಪಾಂಡವರು ಅರಣ್ಯ ಪ್ರವೇಶ ಮಾಡುವ ಕಾಲದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಈ ಬನ್ನಿ ಮರದ ಮೇಲೆ ಇಟ್ಟು ಹೋಗಿರುವರು. ನೀನು ಹೆದರದೆ ಆ ಮರವನ್ನು ಹತ್ತಿ ಆಯುಧಗಳನ್ನು ತೆಗೆದುಕೊಡು. ಅಯ್ಯ ಸಾರಥಿ, ಈ ನೆಪದಲ್ಲಿಂದಾದರೂ ನನ್ನನ್ನು ಕೊಲ್ಲಿಸಬೇಕೆಂದು ನಿಶ್ಚಯಿಸಿರುವೆಯಾ? ಅದು ಹೆಣವು, ಹತ್ತಲಾರೆನು, ನಾನು ಮುಟ್ಟಲಾರೆನು, ನನಗೆ ಭಯವಾಗುತ್ತಿದೆ. ಕುಮಾರ, ಅದು ನೋಡುವುದಕ್ಕೆ ಮಾತ್ರ ಹೆಣದಾಕಾರದಲ್ಲಿ ಕಾಣುವುದು, ಆದರೆ ಅದು ಹೆಣವಲ್ಲ. ಧೈರ್ಯದಿಂದ ಹತ್ತಿ ತೆಗೆದುಕೊಡು. ಅಯ್ಯೋ ಸೂತನೇ, ನೀನು ಎಷ್ಟು ಹೇಳಿದರೂ ನನಗೆ ನಂಬಿಕೆ ಇಲ್ಲ. ನಿನ್ನ ಮಾತಿನ ಮೇಲೆ ಮರವನ್ನು ಹತ್ತುವೆನು. ಆ ದೈವಗತಿ ಇದ್ದಂತಾಗಲಿ. ಅಯ್ಯೋ, ನಿನಗೆ ಹಾಗೆ ಆಗಬೇಕು. ಅಯ್ಯೋ ಪಾಪಿ, ನಿನಗೇನೋ ಅವಸ್ಥೆ ಬಂತು? ಸುಕುಮಾರನಾದ ನೀನು ಹೆಂಗಸರ ಮುಂದೆ ಆಡುತ್ತಿದ್ದೆಯಾ ಆ ಜಂಬದ ಮಾತುಗಳನ್ನು? ವಿಜಯ ನಾಮಾಂಕಿತವನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಆಯುಧಗಳನ್ನು ತೆಗೆದುಕೊಡು. ಈಗ ಏನು ಹೇಳಿದೆ? ವಿಜಯ ಅರ್ಜುನನ ದಶನಾಮಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಆಯುಧಗಳನ್ನು ತೆಗೆದುಕೊಡುವಂದೆ. ನಿನ್ನ ಮಾತು ನಿಶ್ಚಯವೋ ಸುಳ್ಳೋ ನಾನು ಕಾಣೆನು. ಆದರೆ ಮರವನ್ನು ಹೊತ್ತಿ ಈ ಆಯುಧಗಳನ್ನು ತೆಗೆದುಕೊಡುವೆನು.
ನಾನು 100 ವರ್ಷ ಬದುಕದಂತಾಯಿತು. ಅಯ್ಯ, ಈ ಧನುರ್ಬಾಣಗಳು ಯಾರದ್ದಾಗಿರಬಹುದು? ಈ ಆಯುಧಗಳು ಪಾಂಡವರು ಹಿಡಿಯತಕ್ಕವು. ವೀರರಾದ ಪಾಂಡವರು ಈ ತಮ್ಮ ಆಯುಧಗಳನ್ನು ಈ ಬನ್ನಿ ಮರದ ಮೇಲೆ ಇಟ್ಟ ಕಾರಣವೇನು? ಅವರು ಅನುಭವಿಸಬೇಕಾಗಿದ್ದ ಅಜ್ಞಾತವಾಸವನ್ನು ಕಳೆಯುವುದಕ್ಕೋಸ್ಕರವಾಗಿ ಈ ಬನ್ನಿ ಮರದ ಮೇಲೆ ತಮ್ಮ ಆಯುಧಗಳನ್ನು ರಹಸ್ಯವಾಗಿ ಇಟ್ಟು ಹೊರಟಿವರು. ಅವರು ರಹಸ್ಯವಾಗಿ ಇಟ್ಟಿದ್ದ ಆಯುಧಗಳನ್ನು ನೀವೇಗೆ ಬಲ್ಲಿರಿ? ನಮ್ಮ ಧನುರ್ಬಾಣಗಳು ನಮಗೆ ಗೊತ್ತಿಲ್ಲವೇ ಉತ್ತರ? ಹಾಗಾದರೆ ನೀವು ಯಾರು? ಉತ್ತರ, ನಿನ್ನೊಡನೆ ವಂಚನೆ ಏನು? ಕಂಕ ಸನ್ಯಾಸಿಯೇ ಧರ್ಮರಾಯನು, ಕೀಚಕನನ್ನು ಸಂಹರಿಸಿದವನೇ ಭೀಮನು, ಅಶ್ವಪಾಲ ಗೋಪಾಲಕರೇ ನಕುಲ ಸಹದೇವರು, ಸೈರೇಂದ್ರಿಯೇ ದ್ರೌಪದಿಯು, ಇನ್ನು ನಾನೇ ಅರ್ಜುನನು. ತಿಳಿದೇ ಕುಮಾರ? ಅರ್ಜುನ, ನೀನು ಪಾರ್ಥನೆಂದು ತಿಳಿಯದೆ ನಾನು ಮಾಡಿದ ಅಪರಾಧಗಳನ್ನು ಮನ್ನಿಸಿ ನನ್ನನ್ನು ಕಾಪಾಡು. ಉತ್ತರ, ಇದರಲ್ಲಿ ನಿನ್ನದೇನು ತಪ್ಪು? ಏಕೆ ಚಿಂತಿಸುವೆ? ಭಯವನ್ನು ಬಿಡು. ಅರ್ಜುನನೇ, ನಿನ್ನ ದಶನಾಮಗಳನ್ನು ಕೇಳಬೇಕೆನ್ನುವ ಕುತೂಹಲ. ಜನಪಾಲನೆ ಕೇಳ ಅರ್ಜುನನ, ಜನಪಾಲನೆ ಕೇಳ ಅರ್ಜುನನ, ಪಾರ್ಥ ಕಿರೀಟಿ ಧನಂಜಯ ಸವ್ಯಸಾಚಿಯು, ಶ್ವೇತವಾಹನ ಕೃಷ್ಣ ತರ, ಶ್ವೇತವಾಹನ ಕೃಷ್ಣ ಧನಂಜಯ ಫಲ್ಗುಣ ಮೃತ್ಯು ವಿಜಯ ಎನ್ನುವರು. ಲೋಕಕ್ಕೂ ಗಂಡರಾದ ನಿಮಗೆ ಈ ಶಿಖಂಡತ್ವ ಬರಲು ಕಾರಣವೇನು? ಇದು ಹೇಗೆ ಪ್ರಾಪ್ತವಾಯಿತು? ಇದು ಹಿಂದೆ ಊರ್ವಶಿಯಿಂದ ಬಂದಿತು. ಈ 1 ವರ್ಷದ ಹಿಂದೆ ಮಾತ್ರ ಪ್ರಾಪ್ತವಾಯಿತು. ರಾಜೇಂದ್ರನೇ, ಈ ಕೌರವನ ಸಭೆಯಲ್ಲಿ ಎಂತೆಂಥ ರಥಿಕರಿದ್ದಾರೆ? ಉತ್ತರನೇ, ಹಿಂದೆ ನೀನು ಹೆಂಗಸರ ಮುಂದೆ ನಾನೇ ಗಟ್ಟಿಗನೆಂದು ಇವರನ್ನೆಲ್ಲ ಕಾಣದೆ ಹೇಳಿದ್ದೆಯಾ? ಹೌದು, ಅರಮನೆಯ ಗೋಡೆಗಳ ಮೇಲೆ ಚಿತ್ರಗಾರರು ಬರೆದಿದ್ದ ಪ್ರತಿಮೆಯನ್ನು ನೋಡಿ ಹೇಳಿದೆ ಹೊರತು ಬೇರೆ ಏನಲ್ಲ. ಓಹೋ, ಹಾಗಾದರೆ ನಿನಗೆ ಗೊತ್ತಿರಲಿಲ್ಲವೇ? ತೋರಿಸುವೆನು, ಬಾ. ನೋಡು ತಾರನೆ ಗಗನ ಕುಳಿರುತಿಹ ತೇರುಗಳ ನೋಡಯ್ಯ ನೀನು. ನೋಡು ತಾರನೆ ಗಗನ ಕುಳಿರುತಿಹ ತೇರುಗಳ ನೋಡಯ್ಯ ನೀನು. ಸೂತನು ಕಟ್ಟನು ಬಾಣದುಳ್ಳಿ ಪುಣನು, ಸೂತನು ಕರ್ಣನು ಬಾಣದುಳ್ಳಿ ಪುಣನು, ಗೋಣನು ಮುರಿವನು ದ್ರೋಣನು ಈತನು, ಗೋಣನು ಮುರಿವನು ದ್ರೋಣನು ಈತನು. ನೋಡು ತಾರನೆ ಗಗನ ಕುಳಿರುತಿಹ ತೇರುಗಳ ನೋಡಯ್ಯ ನೀನು. ಕರದೊಳು ಬಾಣವ ಹಿಡಿದು ಮೆರವನು, ಕರದೊಳು ಬಾಣವ ಹಿಡಿದು ಮೆರವನು, ತರುಣ ಕುಮಾರನು ದುರದೊಳು ಜಾಣನು, ತರುಣ
ಮಿತ್ರರೇ, ಸೈನ್ಯದಲ್ಲಿರತಕ್ಕಂಥ ಎಲ್ಲ ವೀರರನ್ನು ತೋರಿಸುವೆನು ಬಾ. ರಥದ ಬಳಿ ಕುದುರೆಗಳನ್ನು ಕಟ್ಟಿಕೊಂಡು ತಿರುಗಾಡುತ್ತಿರುವವನೇ ನಮ್ಮ ಉಭಯ ಕುಲಕ್ಕೆ ಮುತ್ತಯ್ಯನಾದ ಭೀಷ್ಮನು. ಈತನು ಇಚ್ಛಾಮರಣಿ. ಈತನನ್ನು ಹರಿಹರ ಬ್ರಹ್ಮಾದಿಗಳು ಕೂಡ ಬಂದರೂ ಜಯಿಸಲಾರರು. ಆತನ ಪಕ್ಕದಲ್ಲಿ ಗಡಿಗೆ ಗುರ್ತಿನ ಧ್ವಜವುಳ್ಳ ತೇರಿನಲ್ಲಿ ಕುಳಿತಿರುವಾತನೇ ದ್ರೋಣನು. ಈತನು ನಮ್ಮ ಉಭಯ ಕುಲಕ್ಕೆ ಶಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟ ಗುರು. ಆ ಕಡೆ ನೋಡು, ಮುತ್ತು ರತ್ನ ತೇರಿನಲ್ಲಿ ಕೆತ್ತಲ್ಪಟ್ಟ ತೇರಿನಲ್ಲಿ ಕುಳಿತಿರುವಾತನೇ ಅಶ್ವತ್ಥಾಮನು. ಈತನು ಈಶ್ವರನಂತೆ ಬಹುಬಲಶಾಲಿ, ಬಹಳ ಸಮರ್ಥನು. ಆ ಕಡೆ ನೋಡು, ಕೈಯಲ್ಲಿ ಹಿಡಿದಿರುವ ಬಿಲ್ಲಿನೋ ಬಾಣಗಳನ್ನು ಹೂಡುತ್ತಾ ತಿರುಗಿಸುತ್ತಾ ಹೂಂಕರಿಸುತ್ತಿರುವಾತನೇ ಕೃಪನು. ಆ ಕಡೆ ನೋಡು, ಕೈಯಲ್ಲಿ ಖಡ್ಗ ಕಟಾರಿ ಮುಂತಾದ ಆಯುಧಗಳನ್ನು ಹಿಡಿದು ಹೂಂಕರಿಸುತ್ತಿರುವಾತನೇ ಕರ್ಣನು. ಈತನು ಕುರುಪತಿಗೆ ಕೇವಲ ಆಪ್ತಮಿತ್ರನು. ಆ ಕಡೆ ನೋಡು, ಉತ್ತಮ ವಾದ್ಯಗಳು ಬೋರಿಡುತ್ತಿರಲು ಸುತ್ತಮುತ್ತಲೂ ಆನೆಗಳ ಗುಂಪಿನಿಂದ ಕೂಡಿರುವ ಸರ್ಪಧ್ವಜ ತೇರಿನಲ್ಲಿ ಕುಳಿತಿರುವಾತನೇ ಕೌರವನು. ಆತನ ಸುತ್ತಲೂ ತಮ್ಮಂದಿರಿರುವರು. ಬಲಭಾಗದಲ್ಲಿ ಇರುವಾತನೇ ಭೂರಿಶ್ರಮನು, ಎಡಭಾಗದಲ್ಲಿ ಇರುವಾತನೇ ಸೈಂಧವನು,